ಸರ್, ಇವತ್ತೇನು ನಮ್ಮ ಪಕ್ಷದ ವತಿಯಿಂದ ನಮ್ಮ ನಾಯಕರು ಕುಮಾರಣ್ಣವರು ಮತ್ತು ನಿಖಿಲಣ್ಣವರು ಮತ್ತು ಎಲ್ಲ ರಾಜ್ಯದ ನಾಯಕರ ಏನು ವತಿಯಿಂದ ಇವತ್ತೇನು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರದ ಅಂತರ್ಬಿಟ್ಟು ಇವತ್ತೇನು ಒಂದು ಘೋಷಣೆಯೊಂದಿಗೆ ಇವತ್ತು ನಾವು ಹೋರಾಟ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ರಾಜ್ಯ ಸರ್ಕಾರ ಕಳೆದ 2 ವರ್ಷಗಳ ಹಿಂದೆ ಹೆಂಗೋ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಂಥ ಬಡವರನ್ನೆಲ್ಲ ನಮ್ಗೆ ಆ ಫ್ರೀ ಕೊಡ್ತೀವಿ ಈ ಫ್ರೀ ಕೊಡ್ತೀವಿ ಅಂತೇಳಿ ಇವರು ಅವರಿಗೆ ಮೂಗಿಗೆ ತುಪ್ಪವನ್ನು ಸವರಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್ ಅವರು ನಿಜವಾಗ್ಲೂ ಇವತ್ತು ಬಡವರು ಪರವಾಗಿದ್ದಾರೆ ಅನ್ನೋದು ನಮ್ಮ ಇಡೀ ರಾಜ್ಯದ ಜನ ಇವತ್ತು ಜೀವನ ಮಾಡೋಕ್ಕಾಗದಿರೋ ಮಟ್ಟಕ್ಕೆ ಇವತ್ತು ಮಾಡಿಕ್ಕಿದಾರಲ್ಲ. ಪ್ರತಿದಿನ ಒಂದಲ್ಲ ಒಂದು ದಿನಬಳಕೆ ವಸ್ತುಗಳನ್ನ ರೈಸ್ ಮಾಡ್ತಾನೆ ಇರ್ತಾರೆ. ಇವ್ರಿಗೆ ಯಾವ 2,000 ರೂಪಾಯಿನೂ ಕೊಡ್ತಾ ಇಲ್ಲ. ಬಸ್ ಓಡಾಡಕ್ಕೆ ಒಂದು ಬಸ್ ಕೊಟ್ಬಿಟ್ಟು ರಾಜ್ಯನ ಕೊಳ್ಳೆ ಹೊಡಿತಾ ಇದ್ದಾರೆ, ಲೂಟಿ ಹೊಡಿತಾ ಇದ್ದಾರೆ. ಬೆಳಿಗ್ಗೆ ಇದ್ರೆ ಯಾವ್ದಾರ ಒಂದು ಲೂಟಿ ಹೊಡೆದಿರೋ ಇದನ್ನೇ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಬಂದಾಗಿದೆ ಇವತ್ತಿನವರೆಗೂ ಯಾವ್ದಾದ್ರು ಲೂಟಿ ಹೊಡೆದಿರೋ ಕೆಲಸನೇ. ಬೆಳಿಗ್ಗೆ ಇದ್ರೆ ಟಿವಿ ಆನ್ ಮಾಡಿದ್ರೆ ಬರೋದು, ಬೆಳಿಗ್ಗೆ ಪೇಪರ್ ಇಟ್ಕೊಂಡ್ರೆ ಅದರಲ್ಲೂ ಲೂಟಿ ಹೊಡೆದಿರೋ ಕೆಲಸನೇ. ಇಂಥ ಇಲ್ಲಾಂದ್ರೆ ಯಾವ್ದಾದ್ರು ಸಿಡಿ ಈ ಕಡೆಯವರು ಆ ಕಡೆ ಸಿಡಿ ಮಾಡೋದು, ಆ ಕಡೆಯವರು ಈ ಕಡೆ ಸಿಡಿ ಮಾಡೋದು. ಇಂಥ ದರಿದ್ರನ ನೋಡಕ್ಕೆ ನಾವು ರಾಜ್ಯದ ಜನ ಈ ಕಾಂಗ್ರೆಸ್ ಸರ್ಕಾರನ 136 ಸ್ಥಾನ ಕೊಡ್ಬೇಕಾಯ್ತಾ ಇವತ್ತು? ಹಾಗಾಗಿ ಇವತ್ತು ಜನ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈ ಕೂಡಲೇ ಅವರು ಕಾಂಗ್ರೆಸ್ ಸರ್ಕಾರನ ವಿಸರ್ಜನೆ ಮಾಡಿ ಚುನಾವಣೆಗೆ ಬರಲಿ, ಅವ್ರು ತಾಕತ್ತಿದ್ರೆ ಅಂತ ಅಂದ್ಬಿಟ್ಟು ಇವತ್ತು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಅಂದ್ಬಿಟ್ಟು ಒಂದು ಘೋಷಣೆಯೊಂದಿಗೆ ನಾವು ಒಂದು ಹೋರಾಟನ ಪ್ರಾರಂಭ ಮಾಡಿದ್ದೀವಿ ಸರ್. ಇವತ್ತಿಂದ ಅವರ ಅಂತ್ಯ ಆರಂಭ ಸರ್. ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಸಾಕು, ನಮಗೂ ಸಾಕಾಗೋಗಿದೆ. ನಾವು ನೋಡಿ 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 ಈಗೇನು 2 ವರ್ಷ ಏನೋ ಆಗಿದೆ ಈ ಸರ್ಕಾರ ಬಂದು. ಪ್ರತಿಯೊಂದು ನೆಮ್ಮದಿಯಿಂದ ಜೀವನ ಯಾರೂ ಆಗ್ತಾ ಇಲ್ಲ. ಇವರು 2,000 ರೂಪಾಯಿ ಕೊಡ್ತೀನಿ, ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ, ಅವು ಇವು ಅಂತ ಎಲ್ಲ ಮಾಡಿ ಎಲ್ಲ ಬೋಗಸ್ ಮಾಡ್ಕೊಂಡು ಕೂತಿದ್ದಾರೆ. ಅದು ಬಿಟ್ಟು ಈ ಗ್ಯಾರಂಟಿಗೋಸ್ಕರ ಇಲ್ಲ ಸಲ್ಲದ ರೇಟ್ಗಳೆಲ್ಲ ಹಾಲಿನ ಬೆಲೆ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಪ್ರತಿಯೊಂದನ್ನು ಬೆಲೆನೂ ಏರಿಸ್ಕೊಂಡು ಕುಂತಿದ್ದಾರೆ. ಜನಸಾಮಾನ್ಯರು, ಮಧ್ಯಮ ವರ್ಗದವರು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಇದು ನಮಗೆ ಅನ್ವಯಿಸೋದಿಲ್ಲ. ನಮ್ಮ ಕುಮಾರಣ್ಣವರು ಇವತ್ತಿಂದ ಸಮರ ಸಾರಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ಜನತೆಗಳಿಗೋಸ್ಕರ ನಮ್ಮ ಕಾರ್ಯಕರ್ತರು ಇವತ್ತಿಂದ ಬೀದಿಗಿಳಿದು ಜನತೆಗೆ ಒಳ್ಳೇದು ಮಾಡಬೇಕು ಅಂತ ಹೋರಾಟ ಮಾಡಿ ಅಂತ ನಮಗೆ ಕರೆ ಕೊಟ್ಟಿದ್ದಾರೆ. ನಾವು ಇವತ್ತಿನ ಈಚೆಗೆ ನಾವು ಹೋರಾಟ ಮಾಡ್ಕೊಂಡು ಬರ್ತೀವಿ. ಸಾಕಪ್ಪ ಸಾಕು ಕಾಂಗ್ರೆಸ್ ಸಾಕು. ಇವತ್ತು ನಾನು ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕಿನಿಂದ ಬಂದೀನಿ ರೀ. ನಾನೊಬ್ಬ ದಲಿತನಾಗಿ ಹೇಳ್ತೀನಿ, ಎಲ್ಲರೂ ಏನಂತಾರೆ ದಲಿತರು ಕಾಂಗ್ರೆಸ್ ಅಂತಾರೆ. ನಮ್ಮ ಮೂಲ ದಲಿತರಿಗೆ ಮೋಸ ಮಾಡೋದು ಕಾಂಗ್ರೆಸ್ ಪಕ್ಷ. ಅದಕ್ಕೆ ದಯವಿಟ್ಟು ನಮ್ಮ ದಲಿತರಾಗಲಿ, ಹಿಂದುಳಿದವರಾಗಲಿ ಮತ್ತು ಇನ್ನಿಷ್ಟು ಯಾರೋ ಗರೀಬರಾಗಲಿ ನಾವು JDS ಪಕ್ಷ ತರಬೇಕು. ಕುಮಾರಣ್ಣವ್ರು ಮತ್ತೆ ಮುಖ್ಯಮಂತ್ರಿ ಆಗಬೇಕು. ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಯಾವುದೋ ಮಿನಿಸ್ಟರ್ ಸ್ಥಾನದಲ್ಲಿ ಬರಬೇಕು. ಯಾಕಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನೋಡಬೇಕಪ್ಪ ನೀರಿಂದು ನಮ್ಮ ದೇವೇಗೌಡರು ಮಾಡೋ ಸಾಕಷ್ಟು ಪುಣ್ಯ ಐತಿ. ಅದಕ್ಕೆ ದಯವಿಟ್ಟು ಪೆಟ್ರೋಲ್ ಏರಿಕೆ ಆಗಲಿ ಮತ್ತು ಗ್ಯಾಸ್ ಆಗಲಿ ಡೀಸೆಲ್ ಆಗಲಿ ಇವತ್ತು ಹೇಳ್ತಾರೆ 2,000 ರೂಪಾಯಿ ನಾವು ಹೆಣ್ಮಕ್ಳು ಕೊಟ್ಟಿದ್ದೇವೆ ಅಂತೇಳಿ. ಅದು SC/ST ದುಡ್ಡು ವೈದ್ಯರು ತಮ್ಮ ಮನೆ ಮುಚ್ಕೊಂಡಾರ. ನಮ್ಮ ದುಡ್ಡು ನಮಗೆ ಮೋಸ ಮಾಡುವಂಥ ಕಾಂಗ್ರೆಸ್ ಸರ್ಕಾರ ನಮ್ಗೆ ಬ್ಯಾಡಂತ ಈ ನಿಮ್ಮ ಮೀಡಿಯಾ ಮುಖಾಂತರ ಹೇಳಬಯಸ್ತೀನಿ. ನಮಸ್ತೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಹೋರಾಟ ಸರ್, ನಮ್ಮದು ಪ್ರತಿಭಟನೆ ಇದೆ. ಇವತ್ತು ಕುಮಾರಣ್ಣವರು ಮತ್ತು ನಿಖಿಲ್ ಅಣ್ಣವರು ನಮ್ಮ ಕರೆ ಕೊಟ್ಟಿದ್ದಕ್ಕೆ ನಾನು ಬಾಗಲಕೋಟೆ ಜಿಲ್ಲೆಯಿಂದ ಸುಮಾರು ಕಾರ್ಯಕರ್ತರು ಬಂದೀವಿ ಸರ್. ಈ ಭ್ರಷ್ಟ ಸರ್ಕಾರ ಯಾವಾಗ ತೊಲಗುತ್ತೆ ಅಲ್ಲಿವರೆಗೂ ಜನಗಳಿಗೆ ನೆಮ್ಮದಿ ಇಲ್ಲ ಸರ್. ಹಾಗಾಗಿ ಪ್ರತಿಯೊಂದು ರೇಟ್ ಜಾಸ್ತಿ ಮಾಡಿ 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 ಗ್ಯಾರಂಟಿ ಸುಮ್ಮನೆ ಹೆಸರಿಗೆ ಗ್ಯಾರಂಟಿ, ಇದು ಯಾವುದು ಗ್ಯಾರಂಟಿ ಶಾಶ್ವತ ಇಲ್ಲ ಸರ್. ಬಡವರು ಪ್ರಾಣ ಹಿಡ್ತಾ ಇದ್ದಾರೆ, ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ತೊಲಗೋವರೆಗೂ ರಾಜ್ಯ ಜನತೆಗೆ ನೆಮ್ಮದಿ ಇಲ್ಲ ಸರ್. ಇಷ್ಟೇ ನಾನು ದಯಮಾಡಿ ಮನವಿ ಮಾಡ್ಕೊಳ್ಳೋದು ಜನಗಳಲ್ಲಿ, ನಮ್ಮ ರಾಜ್ಯ ಜನಗಳಲ್ಲಿ, ಇಂಥ ಸರ್ಕಾರ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ತರುವಂಥ ಕೆಲಸ ಮಾಡಬೇಡಿ. ಒಳ್ಳೆಯವ್ರಿಗೆ ಅವಕಾಶ ಕೊಡಿ. ನಮ್ಮ ನಿಷ್ಠಾವಂತ ಅಂದರೆ ಇವತ್ತು ಕುಮಾರಣ್ಣವ್ರಿಗೋಸ್ಕರ ಈ ರಾಜ್ಯದ ಜನ ಕುಮಾರಣ್ಣವ್ರು ಪೂಜೆ ಮಾಡ್ತಾರೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಅಂತೇಳಿ ಜನಗಳನ್ನು ನಾನು ಬೇಡ್ಕೊತೀನಿ ಸರ್. ಏನಿವತ್ತು ನಮ್ಮ ಪಕ್ಷದ ವತಿಯಿಂದ ಇವತ್ತು ಕುಮಾರಣ್ಣವರು ಮತ್ತು ನಿಖಿಲ್ ಕುಮಾರಣ್ಣವರ ನೇತೃತ್ವದಲ್ಲಿ ಒಂದು ಚಾಲನೆ ಕೊಡ್ತಾ ಇದ್ದೀವಿ. ಸಾಕಪ್ಪ ಸಾಕು ಈ ದರಿದ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಇದಕ್ಕೆ ರಾಜ್ಯ ವ್ಯಾಪ್ತಿಯಿಂದ ಮೂಲೆಯಿಂದ ಸ್ವಯಂ ಪ್ರೇರಿತವಾಗಿ ಇವತ್ತು ಜನಗಳು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇದು ಸಾಂಕೇತಿಕ ಹೋರಾಟ ಚಾಲನೆ ಕೊಟ್ಟಿದ್ದೀವಿ. ಇನ್ನು ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಈ ಹೋರಾಟಕ್ಕೆ ಚಾಲನೆ ಕೊಡೋ ನಿಟ್ಟಿನಲ್ಲಿ JDS ಪಕ್ಷ ಸನ್ನದ್ಧವಾಗಿದೆ.
ಸರ್ ನಿಮ್ಮ ಹೋರಾಟ ಎಲ್ಲಿವರೆಗೂ ಇರುತ್ತೆ ನಿರಂತರವಾಗಿ ಯಾವ ಥರ ಇರುತ್ತೆ? ನಿರಂತರವಾಗಿ ಜನಗಳು ಆಲ್ರೆಡಿ ಬೇಸತ್ತಿದ್ದಾರೆ. ಈ ಜನಗಳು ಬೆಳಗ್ಗೆ ಎದ್ದು ದರಿದ್ರ ಸರ್ಕಾರ ಏನು ಜನಗಳ ಮೇಲೆ ಒಂದಲ್ಲ ಒಂದು ರೀತಿ ದಬ್ಬಾಳಿಕೆ ಮಾಡ್ತಾ ಇದೆ, ತೆರಿಗೆ ಹಾಕೋದು ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ವಿಚಾರ, ಇದು ಜನಗಳನ್ನ ಬಡಿದು ಎಚ್ಚರಿಸುವಂಥ ಕೆಲಸ ಇವತ್ತು JDS ಪಕ್ಷ ಚಾಲನೆ ಕೊಟ್ಟಿದೆ. ನಿರಂತರವಾಗಿ ಈ ಸರ್ಕಾರವನ್ನು ತೆಗೆಯುವವರೆಗೂ JDS ಪಕ್ಷ ಹೋರಾಟ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.